ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಾನು ಈ ಪೇಪರ್ ಕಟ್ಟಿಂಗ್ದು ಪೀಸ್ ಇದೆಯಲ್ಲ, ಪೇಪರ್ ಕಟ್ಟಿಂಗ್ ಪೀಸು, ಇದನ್ನು ಇಟ್ಟು ಬಟ್ಟೆ ಮೇಲೆ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಬಟ್ಟೆನ ನೋಡಿ, ಈ ಥರ ಎರಡು ಫೋಲ್ಡಲ್ಲಿ, ಈ ಥರ ಫೋಲ್ಡಿಂಗಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಬಟ್ಟೆನ. ಇದು ಸ್ಲೀವಿಗೆ ಬರ್ತಾಯಿದೆ, ಇದು ಬಾರ್ಡ್ರ್ ಇರೋದು ಸ್ಲೀವ್ ಕಡೆಗೆ ಬರ್ತಾಯಿದೆ. ಸ್ಲೀವ್ ತೊಗೋತಾ ಇದ್ದೀನಿ ಅದನ್ನ. ಈ ಕಡೆಗೆ ನೋಡಿ, ಈ ಥರ ಮಡ್ಚ್ಕೊಂಡಿರೋದು ಈ ಕಡೆಗಿದೆ. ಇದನ್ನು ಬ್ಯಾಕಿಂದು ನೋಡಿ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡಾದಮೇಲೆ ಫ್ರೆಂಡ್ಸ್, ಒಂದು ಅಲ್ಗಾಡ್ದಂಗೆ ಗುಂಡು ಪಿನ್ಗಳನ್ನ ಹಾಕ್ಕೊಳ್ಳಿ, ಪೇಪರ್ ಸಮೇತನೇ. ಈ ಥರ ನಿಮಗೆ ಮಾರ್ಕ್ ಹಾಕೋಕ್ಕಾಗಲ್ಲ, ಅದನ್ನು ಇಟ್ಕೊಂಡು ಈ ಥರ ಗುಂಡು ಪಿನ್ ಇಟ್ಕೊಂಡೇ ಈ ಥರ ಹಾಕ್ಕೊಳ್ಳಿ. ಇದು ಬ್ಯಾಕ್ ಸೈಡ್ದು, ಇದು ಫೋಲ್ಡ್ ಇರೋ ಕಡೆಗೆ ನೋಡಿ, ಈ ಥರ ಇದನ್ನು ಸಿಂಗಲ್ ಎಳೆಯಲ್ಲಿ ತೊಗೊಂಡಿರೋದು ಇದು ಪೇಪರು. ಇದು ಡಬಲ್ ಎಳೆಯಲ್ಲೈತೆ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದು ಫ್ರಂಟ್ ಪಾರ್ಟು, ಅದನ್ನು ಈ ಥರ ಇಟ್ಕೋತಾ ಇದ್ದೀನಿ. ನೋಡಿ ಈ ಥರ. ಇದು ಸ್ಲೀವ್ದು ಬಟ್ಟೆ ಸಾಕಾಗಲ್ಲ, ಇದು ಜಾಯಿಂಟ್ ಮಾಡಬೇಕು. ಬಟ್ಟೆ ಎಕ್ಸ್ಟ್ರಾ ಕೊಟ್ಕೊಂಡು ಅದು ಅಷ್ಟು ಕಟ್ ಮಾಡೋಣ. ಈಗ ಇದನ್ನು ಸ್ವಲ್ಪ ಈ ಕಡೆ ಆಗೈತೆ. ಸರಿ ಮಾಡ್ಕೊಳ್ಳಿ. ಹಿಂಗೆ ಎಲ್ಲ ಮೊದಲು ಆಗುತ್ತಾ ಇಲ್ವಾ ಬಟ್ಟೆ ಪೀಸು ಇಟ್ಕೊಂಡು ನೋಡ್ಕೊಳ್ಳಿ. ಈ ಥರ ಕಾಟನ್ ಬಟ್ಟೆಗಳು ತೊಗೊಳ್ಳಿ. ಮೊದಲು ಸ್ಟಾರ್ಟಿಂಗ್ ಹೊಲಿಯೋರು ಕಾಟನ್ ಬಟ್ಟೆಗಳು ತೊಗೊಳ್ಳಿ. ಆದಷ್ಟು ಕಾಟನ್ ಬಟ್ಟೆಗಳು ನೀಟಾಗಿ ಅದು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಇದಾದಮೇಲೆ ಈ ಥರ ಪೇಪರ್ ಕ್ಲೀನಾಗಿ ಆಗುತ್ತಾ ಏನೋ. ಇದು ಮೊದಲೇ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ತೋಳಿಗೆ ಮತ್ತು ಬ್ಯಾಕಿಂದು ಮತ್ತು ಇದ್ರ ಸೈಡು ಇದು ಬೆಲ್ಟ್ ಪಟ್ಟಿಗೆ ಎಲ್ಲದಕ್ಕೂ ಆಗುತ್ತಾ ಅಂತ ನಾವು ಮೊದಲೇ ಮೆಜರ್ಮೆಂಟ್ ನೋಡಿಕೊಂಡು ಆಮೇಲೆ ಇದನ್ನು ಈ ಥರ ಹಾಕ್ಕೊಳ್ಳಿ. ಪಿನ್ಗಳು ಈ ಥರ ಚುಚ್ಕೊಳ್ಳಿ. ಈ ಥರ ಇಟ್ಕೊಂಡು ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಬನ್ನಿ. ಮಾರ್ಕ್ ಚಾಪೀಸು ಮಾರ್ಕ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಇಲ್ಲಿ ಶೋಲ್ಡ್ರ್ ಹತ್ರ ಕರೆಕ್ಟಾಗಿ ನಮಗೆ ಆ ಕಡೆ ಈ ಕಡೆ ಹೋಗ್ದಂಗೆ 2ವರೆಗೆ ಮಾಡಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಮಾತ್ರ ಈ ಥರ 2ವರೆಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ 2ವರೆಗೆ ಕೂರಿಸ್ಬೇಕು ನಾವು. ಅದೊಂದು ಶೋಲ್ಡ್ರದ್ದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡ್ಕೋಬೇಕು. ನೋಡಿ, ಇದಾಯಿತು. ಈಗ ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ ಹಾಕ್ತೀನಿ. ಇದು ಹಿಂಗೆ ಯಾವ ಸೈಡಾದರೂ ಇರೋದು ಕಡೆನಾದರೂ ನಾವು ಕಟ್ ಮಾಡ್ಕೋಬೋದು. ಇದ್ರದ್ದೇನಿದಿಲ್ಲ. ಬ್ಯಾಕ್ ಮಾತ್ರ ಈ ಥರ ಇದ್ರ ಕಡೆ ಇರೋ ಕಡೆಗೆ ನಾವು ಹಾಕ್ಕೋಬೇಕು. ಮಡಚ್ಕೊಂಡಿರ್ತೀವಲ್ವ ಆ ಸೈಡು. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಮತ್ತು ಇದು ಸ್ಲೀವ್ದು, ಇದು ನಾನು
ಕಟ್ ಮಾಡಿಕೊಂಡು ಇಷ್ಟಕ್ಕೆ ಎಕ್ಸ್ಟ್ರಾನಾಗೆ ನಾನು ಕಟ್ ಮಾಡಿಕೊಂಡು, ಇದು ಬಟ್ಟೆ ಪೀಸು ಸೈಡ್ಗೆ ಜಾಯಿಂಟ್ ಮಾಡಬೇಕದು, ಕೊಡ್ಕೋಬೇಕು ಎಕ್ಸ್ಟ್ರಾನ. ಅದರಿಂದ ನಾನು ಈಗಷ್ಟು ಕಟ್ ಮಾಡ್ಕೊತೀನಿ. ಈಗ ಮಾರ್ಕ್ ಮಾಡಿಕೊಂಡು ಈಗ ಎತ್ಕೊಂಬಿಡೋಣ ಈ ಥರ ಇವೆಲ್ಲನೂ. ನೋಡಿ, ಬ್ಯಾಕು, ಫ್ರಂಟು, ಸ್ಲೀವು ಮತ್ತು ಕ್ರಾಸ್ ಪಟ್ಟಿ ಇಷ್ಟಕ್ಕೆ ನಮಗೆ ಬಟ್ಟೆ ಸಿಕ್ಕಿದೆ. ಇವಾಗ ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಬೇಕಾದ್ರೆ ನಿಮ್ಗೆ ಇದು ಬಟ್ಟೆದು ಅಲುಗಾಡುತ್ತೆ, ಅದು ಆ ಕಡೆ ಈ ಕಡೆ ಜರುಗುತ್ತೆ ಅನ್ನೋದಾದರೆ ನೀವು ಅದಕ್ಕೂ ಗುಂಡು ಪಿನ್ ಹಾಕ್ಕೊಂಡು, ಬಟ್ಟೆಗಳಿಗೂ ಗುಂಡು ಪಿನ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಬೋದು. ನೋಡಿ, ಈ ಥರ ಗುಂಡು ಪಿನ್ಗಳನ್ನ ಸೇರಿಸ್ಕೊಂಬಿಡಿ. ಅಲುಗಾಡುತ್ತೆ, ನಮಗೆ ಕಟ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಈ ಥರ ಕತ್ರಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ತೊಗೋಬೇಕು. ನಮ್ಮ ರೋಡೆಲ್ಲ ಸೀಲ್ ಡೌನ್ ಮಾಡಿದ್ದಾರೆ, ಅದರಿಂದ ನಾನು ತೊಗೊಳಕ್ಕಾಗ್ತಾಯಿಲ್ಲ, ಹಚ್ಕೋಗೋಕ್ಕಾಗ್ತಾಯಿಲ್ಲ. ಈ ಥರ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ಸ್ಲೀವ್ದು ಆ ಕಡೆ ಈ ಕಡೆ ಪ್ಯಾಚ್ ಮಾಡಿ ಬಟ್ಟೆನ ಆಮೇಲೆ ನಾನು ಕಟ್ ಮಾಡ್ತೀನಿ. ಈಗ ಈ ಥರ ಕಟ್ ಮಾಡ್ಕೊಂಡಿರ್ತೀನಿ. ಈ ಥರ ಕಟ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಇದನ್ನು ನಾನು ಬಟ್ಟೆ ಕೊಟ್ಕೊಂಡು ನಾನು ತೋರಿಸ್ತೀನಿ ಯಾವ ಥರ ಬಟ್ಟೆ ಕೊಡೋದು ಏನು ಅಂತ. ಮತ್ತು ನೆಕ್ಕಿಗೆ ಇದಕ್ಕೆಲ್ಲ ಇದರಲ್ಲೇ ನಾವು ಬಟ್ಟೆನ ತೊಗೋಬೇಕು. ಏನು ಮಿಕ್ಕಿದ್ರೂ ಪೀಸು, ಎಷ್ಟು ಪೀಸ್ಗಳು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಆದಮೇಲೆ ಏನೇ ಮಿಕ್ಕಿದ್ರೂ ಆದಮೇಲೆ ಎಸಿಬೇಕು ಫ್ರೆಂಡ್ಸ್. ಈ ಥರ ಕಟ್ಟಿಂಗ್ ಆಯಿತು ಫ್ರೆಂಡ್ಸ್. ಇದಾಯಿತು. ಇದನ್ನು ಹಿಂಗೆ ಎತ್ತಿ ಕೊಡ್ರಿ. ಮತ್ತು ಇಲ್ಲಿ ನೋಡಿ, ಇದನ್ನು ಮಾರ್ಕ್ ಮಾಡಿದ್ದೀವಿ. ನೋಡ್ಕೊಳ್ಳಿ, ಬಟ್ಟೆ ಒಂದೊಂದ್ಸರಿ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಬಟ್ಟೆಗಳು ಮಡ್ಚ್ಕೊಳ್ದಾಗೆ ನೋಡಿಕೊಂಡು 2 ಇಂಟಿಗೆ ಮೇಲೆ ಇದೆಯಾ ಏನು ಅಂತ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಕ್ರಾಸ್ ಪಟ್ಟಿಗೆ ಎಲ್ಲದಕ್ಕೂ ಆಗುತ್ತಾ ಅಂತ ಮೊದಲೇ ನೋಡಿಕೊಂಡು ನೀವು ಆಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲನೂ ಮಾರ್ಕ್ ಮಾಡಿಬಿಟ್ಟು ಅದಕ್ಕೆ ಬಿಟ್ಬಿಟ್ಟೆ ಇದಕ್ಕೆ ಬಿಟ್ಬಿಟ್ಟೆ ಅನ್ನೋದು ಆಗಬಾರ್ದು. ಇದು ಬೆಲ್ಟ್ ಪಟ್ಟಿ. ಈ ಬೆಲ್ಟ್ ಪಟ್ಟಿ ಆದಮೇಲೆ
ಡಬ್ಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಇದು ಬೆಲ್ಟ್ ಪಟ್ಟಿಗೆ 2 ಕಡೆಗೂ ಆಯಿತು. ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು ಪೀಸ್ ತೊಗೊಂಡು ನಾವು ಇದು ಕೊಟ್ಕೋಬೇಕು. ಕೊಟ್ಕೊಳ್ಳೋಣ. ಮತ್ತು ನೋಡಿ ಈ ಥರ ಪೀಸು ಇದು ಮಿಕ್ಕೈತೆ. ಇದು ನೆಕ್ಕಿಗೆ ಕೊಡೋಕ್ಕಾಗುತ್ತೆ. ಮತ್ತು ಇದು ಡಬ್ಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಇವು ಕೊಟ್ಕೊಳ್ಳೋಕ್ಕಾಗುತ್ತೆ ಫ್ರೆಂಡ್ಸ್. ಇದನ್ನು ಈ ಥರದವೆಲ್ಲನೂ ನಾವು ಡಬ್ಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಉಪಯೋಗಿಸ್ಬೇಕು. ಯಾವುದೇ ಥರದ್ದು ಬಟ್ಟೆಗಳನ್ನೂ ಎಸೆಯೋಕ್ಕೆ ಹೋಗ್ಬೇಡಿ. ಇದು ಮಿಕ್ಕಿದ್ದು ಜಾಸ್ತಿ ಆಗೋಯ್ತು ಅಂತ ಬ್ಲೌಸ್ ಹೊಲ್ದಾದ್ಮೇಲೆ ನಾವೆಲ್ಲನೂ ಎಸಿಬೇಕು. ಇದು ಡಬ್ಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಆಯ್ತವೆ ಇವು ಬಟ್ಟೆಗಳು, ಪೀಸ್ಗಳು. ಈ ಥರ ಬಟ್ಟೆಗಳು ಇದನ್ನು ಎತ್ತಿಕೊಳ್ಳಿ. ಮತ್ತು ಸ್ಲೀವ್ಸ್ಗೆ ಕೊಡಬೇಕಲ್ವಾ, ಆ ಕಡೆ ಈ ಕಡೆ ಸೈಡು ಸ್ಲೀವ್ಗೆ. ಅದಕ್ಕೆ ಈ ಪೀಸ್ಗಳು ಎತ್ತಿಕೊಳ್ಳೋಣ. ಈ ಥರ ಎತ್ತಿಕೊಂಡು ಆಯಿತು ಫ್ರೆಂಡ್. ಎಲ್ಲದಕ್ಕೂ ಬ್ಯಾಕು ಇದು ಬ್ಯಾಕು, ಇದು ಫ್ರಂಟು, ಸ್ಲೀವು, ಕ್ರಾಸ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ, ಡಬ್ಬಲ್ ಪಟ್ಟಿಗೆ ಮತ್ತು ಸಾಲ್ಟೇಜ್ ಬಂದಿರೋದಕ್ಕೆ ಇದಕ್ಕೆಲ್ಲದಕ್ಕೂ ನಮಗೆ ಸಿಕ್ತು ಬಟ್ಟೆ. ಇನ್ನೇನಿದ್ರು ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆದರೆ, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.